ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಎಂಬ ಸೂರಜ್ ನಾಯ್ಕ್ ಸೋನಿ ಆರೋಪಕ್ಕೆ ಶಾಸಕ ದಿನಕರ್ ಶೆಟ್ಟಿ ತಿರುಗೇಟು ನೀಡಿದ್ದಾರೆ. ಜೆಡಿಎಸ್ ಯುವ ನಾಯಕರಾಗಿರುವ ನಿಖಿಲ್ ಕುಮಾರಸ್ವಾಮಿ ಕುಮಟಾಕ್ಕೆ ಬಂದಾಗ ಎಲ್ಲಿ ಹೋಗಿತ್ತು ಮೈತ್ರಿ ಧರ್ಮ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಎಂದಿಗೂ ಮೈತ್ರಿ ಧರ್ಮ ಮರೆತಿಲ್ಲ. ಜೆಡಿಎಸ್ನವರು ಮೈತ್ರಿ ಧರ್ಮ ಪಾಲನೆ ಮಾಡುವುದಾದರೆ ಜೆಡಿಎಸ್ ಯುವ ನಾಯಕರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಾಕ್ಕೆ ಬಂದ ವೇಳೆ ನಮ್ಮ ಬಿಜೆಪಿ ಮಂಡಲದ ಅಧ್ಯಕ್ಷರನ್ನ ಭೇಟಿ ಮಾಡಿಸಿ ಮೈತ್ರಿ ಧರ್ಮ ಪಾಲನೆ ಮಾಡಬಹುದಿತ್ತು. ಆದರೆ ಅವರು ನಮ್ಮನ್ನ ಕತ್ತಲೆಯಲ್ಲಿಯೇ ಇಟ್ಟು ಬಿಟ್ಟರು ಎಂದು ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಹೇಳಿದರು. ಅವರು ಇಂದು ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಮಾತನಾಡಿದರು. ಪತ್ರಿಕಾಗೋಷ್ಠಿಗೂ ಮುನ್ನ ವಾಲ್ಮೀಕಿ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಶಾಸಕರು ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಜಿಜಿ ಹೆಗ್ಡೆ ಅವರು, ಸೂರಜ್ ನಾಯ್ಕ್ ಸೋನಿ ಅವರು ಬಿಜೆಪಿಯವರು ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ರೀತಿಯ ಹೇಳಿಕೆಯನ್ನ ಅವರು ನೀಡಬಾರದಿತ್ತು ಎಂದು ಹೇಳಿದರು. ಅದು ಮೊನ್ನೆ ಆಗಿದ್ದೇನಪ್ಪ ಅಂದ್ರೆ ಚುನಾವಣೆಯಲ್ಲಿ ಗೆದ್ದ ನಂತರ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿರುವಂತ ಸೂರಜ್ ನಾಯ್ಕ್ ಸೋನಿ ಅವರು ಸೋತಿದ್ರು. ಅವರಿಗೆ ಅದರ ಬಗ್ಗೆ ಅಸಮಾಧಾನ ವೈಯಕ್ತಿಕವಾಗಿ ಇರಬಹುದು. ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಸ್ವಾಭಾವಿಕವಾಗಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕಾನೂನಲ್ಲಿ ಅವಕಾಶ ಇದೆ. ಹೈಕೋರ್ಟು ಅವರ ಅಪಜಯ ಆಗಿದ್ದು ಹೌದು, ಅಲ್ಲಿ ಯಾವುದೇ ಅನ್ಯಾಯ ಆಗಲಿಲ್ಲ, ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸವಾಗಲಿಲ್ಲ ಅಂತ ದಿನಕರ್ ಶೆಟ್ಟಿ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದನ್ನು ಎತ್ತಿ ಹಿಡಿದಿದೆ. ಅದನ್ನು ನಾವೆಲ್ಲ ಸ್ವೀಕಾರ ಮಾಡಬೇಕೋ ಬೇಡವೋ, ಅಥವಾ ಅದು ಆದ್ಮೇಲೆ ನ್ಯಾಯಾಲಯದ ತೀರ್ಪು ಬಂದ ಮೇಲೂ ಅವರ ವಿರುದ್ಧವಾಗಿ ಮಾತನಾಡಬಾರ್ದು. ಅವ್ರಿಗೆ ಮತ್ತೆ ಅಸಮಾಧಾನ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದರೆ ನಮ್ಮ ಪ್ರತಿನಿಧಿಗಳು ಕುಮಟಾ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಂದು ವ್ಯಕ್ತಿಗೆ ಅಗೌರವವನ್ನು ಸೂಚಿಸುವಂಥ ಮಾತನಾಡಬಾರ್ದು. ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ರೆ ನಾನು ಕೇಳಿದ್ದೇನೆ. ಆ ಮಾತಿನ ನಮ್ಗೆಲ್ಲರೂ ತುಂಬಾ ನೋವಾಗಿದೆ ಕಾರ್ಯಕರ್ತರಿಗೆ. ನಾಳೆ ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ ಹೇಳೋದೇನಂದ್ರೆ, ಈ ರಾಜಕಾರಣ ಹೇಳುವಂಥದ್ದು ಬರೀ ಚುನಾವಣೆಗಷ್ಟೇ ಸೀಮಿತವಾಗಿರ್ಬೇಕು. ಒಂದು ಸರಿ ಚುನಾವಣೆ ಮುಗಿದ ಮೇಲೆ ಇದು ರಾಷ್ಟ್ರಕಾರಣ ಆಗಬೇಕು, ಸಮಾಜಕಾರಣ ಆಗಬೇಕು. ಆ ತತ್ವ ಸಿದ್ಧಾಂತದಲ್ಲಿ ಭಾರತೀಯ ಜನತಾ ಪಕ್ಷ ನಡ್ಕೊಂಡ್ ಬಂದಿದೆ. ಹೀಗಾಗಿ ಸೂರಜ್ ನಾಯ್ಕ್ ಸೋನಿ ಅವರು ಏನು ಅದನ್ನು ಹೇಳಿದ್ದಾರೆ, ನಾನು ಒಬ್ಬ ಕಾರ್ಯಕರ್ತನಾಗಿ ಖಂಡಿಸ್ತೇನೆ ಮತ್ತು ಅವರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ನಿಮ್ಮ ಮೂಲಕ, ಏನಂದ್ರೆ ಮುಂದಿನ ದಿನದಲ್ಲಿ ವೈಯಕ್ತಿಕ ದ್ವೇಷ ಮಾಡಬೇಡಿ. ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ನಂತರ ಸೂರಜ್ ನಾಯ್ಕ್ ಸೋನಿ ಅವರು ತಮ್ಮ ಪ್ರಕರಣವನ್ನ ವಾಪಸ್ ಪಡೆದಿದ್ದರೆ ಅವರು ದೊಡ್ಡ ವ್ಯಕ್ತಿಗಳಾಗುತ್ತಿದ್ದರು. ಅದನ್ನೂ ಸಹ ಅವರು ಮಾಡಿಲ್ಲ. ನ್ಯಾಯಾಲಯದ ತೀರ್ಪು ನನ್ನ ಪರವಾಗಿ ಬಂತು. ಈ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಆಗುವುದರ ಮುನ್ನವೇ ಅವರ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಮೈತ್ರಿ ಧರ್ಮದ ಪಾಲನೆ ನಮ್ಮ ಬಿಜೆಪಿಯವರು ಮಾಡುತ್ತಿದ್ದಾರೆ. ನಮ್ಮ ಹೈಕಮಾಂಡ್ ನೀಡುವ ಸೂಚನೆಗಳಿಗೆ ನಾವುಗಳು ಬದ್ಧರಾಗಿದ್ದೇವೆ ಎಂದರು. 2023 ಚುನಾವಣೆಯ ಫಲಿತಾಂಶ ನಾನು 671 ವೋಟ್ಗಳಿಂದ ಗೆಲುವು ಸಾಧಿಸಿದ್ದೇನೆ. ಗೆಲುವು ಸಾಧಿಸುವ ಪೂರ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಸೂರಜ್ ನಾಯ್ಕ್ ಅವರು ಅವರೇ ಮುಂದಿದ್ರು, ಅವರೇ ಗೆದ್ಬಿಟ್ರು ಅನ್ನುವಂಥದ್ದನ್ನ ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದಾಗೆ ವಿಜಯೋತ್ಸವನ್ನೇ ಆಚರಣೆಯನ್ನು ಮಾಡಿದ್ದನ್ನ ನಮ್ಮ ಹತ್ರ ಇವತ್ತು ದಾಖಲೆಗಳಿದ್ದಾವೆ. ಅವ್ರು ಮಾಡ್ಲಿಕ್ಕೆ ಕಟ್ಟಿಲ್ಲ, ನಾವು ಮಾಡಬಾರ್ದಾಗಲ್ಲ. ಎರಡನೇದಾಗಿ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ನಾನು ಅವರಿಗೆ ಕೇಳೋದು, ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಾಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಿಗೆ ಹೇಳಿ ಒಂದ್ಸಾರಿ ಮುಖಾಮುಖಿ ಮಾಡಿದ್ರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮನ್ನು ಕತ್ಲಲ್ಲೇ ಇಟ್ಬಿಟ್ರು. ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರು. ಆವಾಗ ಅವ್ರಿಗೆ ಆ ಮೈತ್ರಿ ಧರ್ಮ ನೆನಪಾಗಿಲ್ಲ. ಇರಲಿ ಬಿಡಿ. ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು ಸೂರಜ್ ನಾಯ್ಕ್. ಹೋದ ನಂತರ ಮೈತ್ರಿ ಆಯ್ತು. ಮೈತ್ರಿ ಆದ ನಂತರ ಅವರನ್ನು ವಾಪಸ್ ತೆಗೆದಿದ್ರೆ
ವ್ಯಕ್ತಿ ಆಗ್ಬಿಡ್ತಿದ್ರು ಇವತ್ತು ಸೂರಜ್ ನಾಯ್ಕ್ ಸೋನಿ ಅವರು. ಅದನ್ನು ಮಾಡಿಲ್ಲ ಅವಾಗ. ಅದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು, ಮತ್ತು ಅವರಿಗೆ ಈ ರೀತಿ ಹಿನ್ನಡೆನೇ ಆಗುದಿಲ್ಲಾಗಿತ್ತು. ಕೋರ್ಟ್ನಿಂದ ಹಿನ್ನಡೆನೋ ಮುನ್ನಡೆನೋ ಗೊತ್ತಾಗೋದಿಲ್ಲಾಗಿತ್ತು. ಅವ್ರು ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವರು ಅವರನ್ನು ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಬರ್ತಿತ್ತು. ಆದರೆ ದೇವರು ಅದೃಷ್ಟ ನನ್ನ ಪರವಾಗಿ ಇದ್ದಿದ್ದರಿಂದ ಅವ್ರಿಗೆ ಆ ಬುದ್ಧಿನೇ ಕೊಡಲಿಲ್ಲ, ವಾಪಸ್ ತೆಗೀದು. ನಾವೀಗ ಮೈತ್ರಿ ಧರ್ಮ ಅನ್ನುವಂಥದ್ದನ್ನು ಪಾಲನೆ ಮಾಡಲಿಕ್ಕೆ ನಾವೆಲ್ಲರೂ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಹೇಳ್ತದೆಯೋ ಆ ಹೈಕಮಾಂಡ್ ಪ್ರಕಾರ ನಾವೆಲ್ಲರೂ ಬದ್ಧರಿದ್ದೇವೆ. ಕುಮಟಾ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಜಿಐ ಹೆಗ್ಡೆ ಮಾತನಾಡಿ, ನಾವು ಇಷ್ಟು ದಿನ ಮೈತ್ರಿ ಧರ್ಮದ ಪಾಲನೆ ಮಾಡಿಕೊಂಡೇ ಬಂದಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದವರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿಯವರ ಮನೆಗೆ ತೆರಳಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇವೆ. ಆದರೆ ಇದೀಗ ನ್ಯಾಯಾಲಯದ ತೀರ್ಪು ಬಂದ ನಂತರ ಅವರು ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಇದು ಅವರ ಘನತೆಗೆ ಶೋಭೆ ತರುವುದಿಲ್ಲ ಎಂದರು. ಈಗ ನಾವು ಮೈತ್ರಿ ಧರ್ಮವನ್ನು ಇಷ್ಟು ದಿನ ನಿಭಾಯಿಸಿಕೊಂಡೇ ಬಂದಿದ್ದೇವೆ. ಆದರೂ ಇಡೀ ರಾಜ್ಯದಲ್ಲಿ ಕುಮಟಾ ಅವನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ನಡೆದಿದೆ ಅಂತೇಳಿ ಕುಮಟಾದೆಲ್ಲ ಪತ್ರಕರ್ತರಿಗೆ ಗೊತ್ತಿದೆ. ಅಂಥ ಒಂದು ಬಿರುಸಿನ ಚುನಾವಣೆ ಆದಾಗಲೂ ಸಹ ನಾವು ಅವರನ್ನು ಏನು ಅಂತ ಹೇಳಿ ಮೈತ್ರಿ ಧರ್ಮದ ಪ್ರಕಾರನೇ ನಡ್ಕೊಳ್ಬೇಕು ಅಂತ ಹೇಳಿ, ತದನಂತರ ಅವ್ರ ಮನೆಗೂ ನಾವು ಹೋಗಿದ್ವಿ, ಅವರನ್ನು ಮಾತಾಡಿದ್ವಿ. ಅಷ್ಟೆಲ್ಲ ನಾವು ನಮ್ಮ ಸೈಡಿಂದನೇ ಮಾಡಿದ್ದೇವೆ, ಬಿಜೆಪಿ ಪರನೇ, ಬಿಜೆಪಿ ಪಕ್ಷದಿಂದ. ಅದಾದ ನಂತರ ಅವ್ರು ಮೊನ್ನೆ ಹೇಳಿದಂಥ ಒಂದು ವಾಕ್ಯ ನಮಗೆಲ್ಲರೂ ಭಾಳ ಬೇಜಾರಾಯಿತು. ಏನಂತ ಹೇಳಿ ಅಂದರೆ, ಮೈತ್ರಿ ಧರ್ಮ ಬಿಜೆಪಿ ಅವರು ನಿಭಾಯಿಸ್ತಾ ಇಲ್ಲ ಅಂತ. ಈಗ ಬಿಜೆಪಿ ಅಭ್ಯರ್ಥಿ ಆರ್ಚ್ ಬಂದಿದ್ದಾರೆ, ಅದ್ರ ವಿರುದ್ಧ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಏನು ಹೇಳಿದೆ ಅಂದರೆ, ಬಿಜೆಪಿಯ ಏನು ಅಭ್ಯರ್ಥಿ ಇದ್ದಾರೋ ಅವರು ಆರ್ಚ್ ಬಂದಿದ್ದಾರೆ, ಅದು ಅಧಿಕೃತವಾಗಿ ಸರಿ ಇದೆ, ಅದರಲ್ಲಿ ಏನೂ ದೋಷ ಆಗಿಲ್ಲ ಚುನಾವಣಾ ಅಧಿಕಾರಿಯಿಂದ ಅಂತ ಹೇಳಿದೆ. ಅದಕ್ಕೆ ನಾವು ಪಕ್ಷದಿಂದ ನಮ್ಮ ಶಾಸಕರ ಆರ್ಚ್ ಬಂದಿದ್ದಾರೆ ಹೇಳುವಂಥ ದೃಷ್ಟಿಯಿಂದ ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ನಮ್ಗೆ ಹೇಳಿದ್ರು, ಒಂದ್ಸಲ ನಾವು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಅದರಲ್ಲಿ ನಾವೆಲ್ಲೂ ಆ ರೀತಿ ಹೇಳಿಕೆ ಕೊಡುವಂಥದ್ದು ಆ ರೀತಿ ಮಾಡಿಲ್ಲ. ಏನಂತೇಳಿ ಬೇರೆ ಅವರಿಗೆ ಹರ್ಟ್ ಆಗುವಂಥದ್ದು ಏನೂ ಮಾಡಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ಎಂಜಿ ಭಟ್, ನಿಕಟಪೂರ್ವ ಮಂಡಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್, ಮಹಿಳಾ ಮೋರ್ಚಾದ ಜಯಾ ಶೇಟ್, ಪ್ರಮುಖರಾದ ಗಣೇಶ್ ಪಂಡಿತ್, ತಿಮ್ಮಪ್ಪ ಮುಕ್ರಿ ಸೇರಿದಂತೆ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.